ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಾ ಕಾಂಡ 2 ವಾಕ್ಯ 23-25. ಹೀಗೆ ಬಹಳ ದಿನಗಳು ಕಳೆದ ಮೇಲೆ ಈಜಿಪ್ಟ್ ದೇಶದ ಅರಸನು ಕಾಲವಾದನು. ಇಸ್ರಾಯೇಲರು ತಾವು ಮಾಡಬೇಕಾಗಿದ್ದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಿದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಆ ಜನರ ನರಳಾಟವನ್ನು ಕೇಳಿ ತಾವು ಅಬ್ರಹಾಂ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡರು. ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಕನಿಕರಗೊಂಡರು. ಆಮೇನ್, ಹಲ್ಲೆಲೂಯ. ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ದೇವರು ವಾಗ್ದಾನ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಆದಿಕಾಂಡ 15 ವಾಕ್ಯ 13-16. ಆಗ ಅಬ್ರಹಾಮನಿಗೆ ಸರ್ವೇಶ್ವರ, ಇದನ್ನು ನೀನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಿನ್ನ ಸಂತತಿಯವರು ಅನ್ಯ ನಾಡಿಗೆ ಆಗಂತುಕರಂತೆ ಹೋಗುವರು. ಆ ನಾಡಿಗರಿಗೆ ಗುಲಾಮರಾಗುವರು. 400 ವರ್ಷ ಅಲ್ಲಿ ಅವರ ಶೋಷಣೆಗೆ ಗುರಿಯಾಗುವರು. ಆದರೆ ಅವರನ್ನು ಗುಲಾಮರನ್ನಾಗಿಸಿಕೊಳ್ಳುವ ರಾಷ್ಟ್ರವನ್ನು ನಾನು ದಂಡಿಸುವೆನು. ಬಳಿಕ ಬಿಡುಗಡೆ ಹೊಂದಿ ಅಧಿಕ ಆಸ್ತಿವಂತರಾಗಿ ಹಿಂತಿರುಗುವರು. ನೀನಂತೂ ಹಣ್ಣು ಮುದುಕನಾಗಿ ಶವಸಂಸ್ಕಾರವನ್ನು ಪಡೆಯುವೆ. ಶಾಂತಿ ಸಮಾಧಾನದಿಂದ ನಿನ್ನ ಪಿತೃಗಳನ್ನು ಸೇರುವೆ. ನಿನ್ನ ಸಂತತಿಯವರು 4ನೆಯ ತಲಾಂತರವಾದ ಮೇಲೆ ಇಲ್ಲಿಗೆ ಮರಳಿ ಬರುವರು. ಆಮೇನ್, ಹಲ್ಲೆಲೂಯ. ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡುವ ದೇವರು. ಹಲ್ಲೆಲೂಯ. ನಮ್ಮ ದೇವರು ಪ್ರೀತಿಮಯನು. ಹಲ್ಲೆಲೂಯ. ಸತ್ಯ ಸ್ವರೂಪರು. ಹಲ್ಲೆಲೂಯ. ಕೃಪಾಪೂರ್ಣನು. ಹಲ್ಲೆಲೂಯ. ನಮಗಾಗಿ ದೇವರ ಐಶ್ವರ್ಯವುಳ್ಳ ಕರಗಳಿಂದ ಕೊರತೆಯಿಲ್ಲದ ಹಾಗೆ ನಮಗಾಗಿ ಏದೆನ್ ತೋಟವನ್ನು ಸಿದ್ಧ ಮಾಡಿಕೊಟ್ಟರು. ನಾವು ಸಂತೋಷವಾಗಿ ಆನಂದವಾಗಿ ಇರಬೇಕು. ಅದಕ್ಕಾಗಿ ಸಿದ್ಧ ಮಾಡಿದರು ಸಕಲವನ್ನು. ಸೃಷ್ಟಿಯನ್ನೇ ನಮಗೆ ಅಧೀನ ಮಾಡಿದರು. ಆದರೆ ಯಾವುದನ್ನು ತಿನ್ನಬಾರದು ಎಂದು ಆಜ್ಞೆ ಮಾಡಿದರೂ ಆ ಆಜ್ಞೆಯನ್ನು ಮೀರಿ ನಡೆದೆವು. ಅನಂತರ ಏದೆನ್ ತೋಟವನ್ನು ಕಳೆದುಕೊಂಡೆವು. ದೇವರು ನಮಗಾಗಿ ಸಿದ್ಧ ಮಾಡಿದ ಆಶೀರ್ವಾದವನ್ನೇ ಕಳೆದುಕೊಂಡೆವು. ಆಶೀರ್ವಾದ ಕಳೆದುಕೊಂಡು ನಾವು ಮನಬಂದಂತೆ ಜೀವಿಸಿ ದೇವರನ್ನು ನೋಯಿಸಿ ದೂಷಿಸಿ ನಾವು ನಮಗೆ ಇಷ್ಟ ಬಂದಂತೆ ನಮ್ಮ ಆಲೋಚನೆಯಂತೆ ನಾವು ನಡೆದು ಜೀವಿಸಿ ನಮ್ಮ ಜೀವನದಲ್ಲಿ ದೊಡ್ಡ ಗೋಳಾಟ ಮಾಡಿಕೊಳ್ಳುತ್ತೇವೆ. ನಂತರ ಮಾಡಿಕೊಂಡ ತಪ್ಪಿಗಾಗಿ ಪಶ್ಚಾತ್ತಾಪ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರಲ್ಲಿ ಕ್ಷಮೆ ಬೇಡುವುದೂ ಇಲ್ಲ. ಆದರೂ ನಮ್ಮ ದೇವರು ಕನಿಕರದ ದೇವರು, ಪ್ರೀತಿಮಯನು, ವಿಶ್ವದ ನ್ಯಾಯಾಧಿಪತಿ. ಹಲ್ಲೆಲೂಯ. ನಮ್ಮ ಗೋಳಾಟ ಏನೇ ಆಗಿದ್ದರೂ ಯೇಸು ಸ್ವಾಮಿ ಕೇಳುತ್ತಾರೆ, ನಮ್ಮ ಕಣ್ಣೀರನ್ನು ನೋಡುತ್ತಾರೆ. ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಳ್ಳುತ್ತಾರೆ. ದೇವರು ತನ್ನ ಮಹಿಮಾ ಪದವಿಯನ್ನು ಸಿಂಹಾಸನವನ್ನು ಬಿಟ್ಟು ನಮಗಾಗಿ ಧರೆಗೆ ಇಳಿದು ಬಂದಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಇಡೀ ಮನುಕುಲದ ರಕ್ಷಣೆಗಾಗಿ ಜಗದ ರಕ್ಷಕ ಮಾತೆ ಮರಿಯೆಯಲ್ಲಿ ನಮಗಾಗಿ ಜನಿಸಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ನಮ್ಮ ಪಾಪ, ಶಾಪ, ವ್ಯಾಧಿ, ಅಂಧಕಾರ ಎಲ್ಲವನ್ನು ಮುರಿದು ಹಾಕಲು ಯೇಸು ಸ್ವಾಮಿ ಧರೆಗೆ ಇಳಿದು ಬಂದರು. ಹಲ್ಲೆಲೂಯ. ನಮ್ಮನ್ನು ಅವರ ಐಶ್ವರ್ಯವುಳ್ಳ ರಕ್ತದಿಂದ ಬಿಡುಗಡೆ ಮಾಡಿದರು. ಹಲ್ಲೆಲೂಯ. ಯೇಸುವಿನ ರಕ್ತದಿಂದ ಪರಿಹಾರ ಮಾಡಿದರು. ಯೇಸುವಿನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡರು. ಹಲ್ಲೆಲೂಯ. ಅವರ ಬೆಲೆಯುಳ್ಳ ರಕ್ತದಿಂದ ಕೊಂಡುಕೊಂಡರು. ನಮಗಾಗಿ ಸರ್ವವನ್ನು ಮಾಡಿಕೊಟ್ಟ ಯೇಸುವಿಗೆ, ಸಕಲವನ್ನು ನಮಗಾಗಿ ನೀಡಿದ ಯೇಸುವಿಗೆ
ಅವರ ಪರಿಶುದ್ಧ ರಕ್ತಕ್ಕೆ ಯಾವ ಸನ್ಮಾನವಿದೆ, ಯಾವ ರೀತಿಯಲ್ಲಿ ಗೌರವವಿದೆ, ಯೋಚಿಸಿ ನೋಡೋಣ. ಎಲ್ಲವನ್ನೂ ಯೇಸುವಿನ ದಿವ್ಯ ರಕ್ತದಲ್ಲಿ ಪರಿಹಾರ ಮಾಡಿದ್ದಾರೆ. ಸ್ತೋತ್ರ ಅಪ್ಪ. ಯೇಸು ಸ್ವಾಮಿ ನಮಗಾಗಿ ಧರೆಗೆ ಇಳಿದು ಬಂದರು. ಇಂದು ಅವರಿಗಾಗಿ ನಾವು ಇದ್ದೇವಾ? ಜೀವಿಸುತ್ತಾ ಇದ್ದೇವಾ? ಅವರ ಆಲೋಚನೆಯಂತೆ ಇದ್ದೇವಾ? ನಾವು ನಮ್ಮ ಯೇಸುವನ್ನು, ನಮ್ಮ ತಂದೆಯಾದ ಕರ್ತನನ್ನು ಪ್ರೀತಿಸಬೇಕು. ಅವರ ವಾಕ್ಯ ಅನುಸರಿಸಬೇಕು. ವಾಕ್ಯವು ಹೃದಯದಲ್ಲಿಟ್ಟು ಆನಂದದಿ ಪೂರ್ಣ ಮನಸ್ಸಿನಿಂದ ಧ್ಯಾನಿಸಬೇಕು. ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಆಗ ನಮಗೆ ಮಾಡಿದ ವಾಗ್ದಾನ ನೆರವೇರುತ್ತದೆ. ಹಲ್ಲೇಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ. ಪರಿಶುದ್ಧನು ಉನ್ನತನು ನೀವು ಸ್ವಾಮಿ, ನಿಮಗೆ ಸ್ತೋತ್ರ. ನಮ್ಮ ಪಾಪ ಶಾಪದಿಂದ ಬಿಡುಗಡೆ ಮಾಡಿದ ದೇವನು ನೀವು ಸ್ವಾಮಿ, ಸ್ತೋತ್ರ. ನಿಮ್ಮ ಅಮೂಲ್ಯ ರಕ್ತದಿಂದ ಬಿಡುಗಡೆ ಮಾಡಿ ನಮ್ಮನ್ನು ನೀತಿಯಾಗಿ ಪರಿಶುದ್ಧವಾಗಿ ಜೀವಿಸುವಂತೆ ಕೃಪೆ ಮಾಡಿದ ಯೇಸುವೇ ಸ್ತೋತ್ರ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವ ಹಾಗೆ, ದೇವರ ಆಲಯದಲ್ಲಿ ನೆಡಲ್ಪಟ್ಟ ಸಸಿಗಳಂತೆ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವ ಹಾಗೆ ಆಶೀರ್ವಾದ ಮಾಡಿದ ಯೇಸುವಿಗೆ ಸ್ತೋತ್ರ. ಮುಪ್ಪಿನಲ್ಲಿ ಶೋಭಿಸುವ ಹಾಗೆ ದೇವರ ವಾಕ್ಯದ ಪ್ರಕಾರ ಜೀವಿಸಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವ ಹಾಗೆ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ ಅಪ್ಪ. ಮಹಾದಯೆಗಾಗಿ ಸ್ತೋತ್ರ. ನಿಮ್ಮ ಸನ್ನಿಧಾನಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ. ನೀವು ನೀಡುವ ಒಂದೊಂದು ದಿನಕ್ಕಾಗಿ ಸ್ತೋತ್ರ. ಎಲ್ಲ ಗಳಿಗೆಯೂ ಎಲ್ಲ ದಿನಗಳಲ್ಲೂ ನಿಮ್ಮನ್ನು ಮಹಿಮೆಪಡಿಸುವಂತೆ ನಮ್ಮ ಜ್ಞಾನವನ್ನು ತಿಳುವಳಿಕೆಯನ್ನು ಬೆಳಗಿಸು ಅಪ್ಪ. ಥ್ಯಾಂಕ್ ಯು ಅಪ್ಪ. ಕೀರ್ತನೆ 95 ವಾಕ್ಯ 1-2. ಓ ಕಮ್, ಲೆಟ್ ಅಸ್ ಸಿಂಗ್ ಟು ದ ಲಾರ್ಡ್. ಲೆಟ್ ಅಸ್ ಮೇಕ್ ಎ ಜಾಯ್ಫುಲ್ ನಾಯ್ಸ್ ಟು ದ ರಾಕ್ ಆಫ್ ಅವರ್ ಸ್ಯಾಲ್ವೇಷನ್. Let us come into his presence with thanksgiving. Hallelujah. Thank you, Jesus. Thank you, Almighty God. Thank you, power of God. Thank you, fire of God.